ಶಿವರಾಜ್ ಕುಮಾರ್ ಇರ್ಬೋದು, ಅವ್ರು ನಮ್ಗೆ ಎಷ್ಟೋ ಸಹಾಯಗಳು ಮಾಡಿದ್ದಾರೆ. ನಮ್ಮ ಸ್ಕೂಲೆಲ್ಲ ಬಂದು ಓಪನ್ ಮಾಡಿಕೊಟ್ಟಿದ್ದಾರೆ. 5 ಸಿನಿಮಾ ಮಾಡಿದ್ದೀನಿ. ಅವ್ರು ಯಾವಾಗ ಅವ್ರ ಉಪಕಾರ, ಗೀತಮ್ಮ ಅವ್ರದ್ದು ಇರ್ಬೋದು, ಅವ್ರು ಉಪಕಾರ ನಾವು ಯಾವಾಗೂ ಮರೆಯೋಂಗಿಲ್ಲ. ಏನೋ ಸಂದರ್ಭದಲ್ಲಿ ಏನೋ ಸಣ್ಣ ಪಣ್ಣ ಮಾತು ಏನಾರ, ನಾನು ಎಜುಕೇಟೆಡ್, ನಿಮಗೆಲ್ಲ ಗೊತ್ತು, ನಾನು ಓದಿಲ್ಲ, ಒಂದ್ಸಲ ಏನಿದೆ ಅದು ಹೇಳ್ಬಿಟ್ಟಿದ್ದೀನಿ. ಶಿವಣ್ಣ, ದಯವಿಟ್ಟು ನಿಮಗೆ ಕೈ ಮುದ್ದೆ ಕೊಡ್ತೀನಿ. ನಿಮ್ಮ ಪಿಕ್ಚರ್ ನಾವು ಇನ್ನೂ ಮಾಡಬೇಕು. ಇಷ್ಟೇ ಅಲ್ಲ, ಆಲ್ರೆಡಿ ನೀವು ಮಾಡಪ್ಪ ಅಂತ ಹೇಳಿದ್ದೀರಾ. ಅದು ನಾನು ಏನಾದ್ರು ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಸಂಸ್ಕರಿಸ್ಕೊಂಡವ್ರೆ, ಗೀತಮ್ಮವ್ರೆ, ನಾನು ಕೇಳ್ಕೊತೀನಿ. ಮತ್ತೊಂದು, ನಮ್ಮ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ, ಸಾರವೈನ್ ಸಾರ್ ಇರ್ಬೋದು, ಎಲ್ಲ ಇರ್ಬೋದು, ನಿಮ್ಗೇನಾರ ಪುನೀತ್ ಬಗ್ಗೆ ನಾನು ಮಾತಾಡಿರೋದು ನಿಮ್ಗೇನಾರ ನೋವು ಅನಿಸಿದ್ರೆ ನಾನು ದಯವಿಟ್ಟು ಸಂಕೊಡಿ. ತಪ್ಪಾಗೇನೋ ಅಂದ್ಬಿಟ್ಟಿದ್ದೀನಿ. ಹಣದ ಅವಶ್ಯಕತೆ ಇತ್ತು ನನಗೆ. ಪಿಕ್ಚರ್ ರಿಲೀಸ್ ಆಗಿಲ್ಲ, ನಿಮಗೆ ಗೊತ್ತು, 2 ವರ್ಷದಿಂದ ಸಿನಿಮಾ ರಿಲೀಸ್ ಆಗ್ತಾ ಇಲ್ಲ. ಹಣ ಥಿಯೇಟ್ರೆಲ್ಲ ಅಡ್ವಾನ್ಸ್ ಕೊಟ್ಟರೆ ಸಿನಿಮಾ ಆಗ್ತೀನಿ ಅಂತವ್ರೆ. ಅದು ಆರ್ಟಿಸ್ಟ್ ಯಾರೂ ಇಲ್ಲ. ಆ ಇದರಿಂದ ನನ್ನ ಸಿನಿಮಾ ರಿಲೀಸ್ ಆಗಲಿ ಅಂತ ದುಃಖದಲ್ಲಿ ಹೇಳಿದ್ದೀನಿ. ಅದು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ, ಇನ್ನೊಂದೂ ಇಲ್ಲ. ನನ್ನ ಪಿಕ್ಚರ್ ರಿಲೀಸ್ ಆಗುತ್ತೆ. ದರ್ಶನ್ ನಮ್ಮ ಹೇಳ್ಬೇಕು ಅನ್ನೋ ಮಾಸ್ ಹೀರೋ. ನಾನು ಫಸ್ಟು ಅವ್ರಿಗೆ ಜೊತೆಲಿ ಕುತ್ಕೊಂಡು ವರ್ಷ ಗಟ್ಟಲೆ ನಾವು ಮಾಡಿರೋದು. ಅವ್ರೇನೋ ಕಾಸು ಬಂದು ಶೂಟಿಂಗ್ ಇರೋದು ಕೇಳಿದೆ, ಕಷ್ಟ ಇರುತ್ತೆ ಏನೋ, ಕರ್ಸಿ ನಾನು ಕೊಡ್ತೀನಿ ಶ್ರೀನಿವಾಸ್ ಅವರೇ, ಸ್ವಲ್ಪ ಕಾಲಾವಕಾಶ ಕೊಡಿ ಅಂತ ಕೇಳಿದ್ರು. ಆಯಿತು ಅಂತ ನಾನು ಬಂದ್ಬಿಟ್ಟೆ. ಅವರು ದುಡ್ಡು ಕೊಡಬೇಕು ಅಂತ ಅಂದಿದ್ದೀನಿ. ತಪ್ಪು ದರ್ಶನ, ನೀವು ಯಾವಾಗ ಬರ್ತೀರೋ ಬನ್ನಿ, ದೇವ್ರ ಒಳ್ಳೇದು ಮಾಡ್ತಾರೆ, ನೀವು ಬಂದೇ ಬರ್ತೀರಾ.